ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಕುದುರೆ ಲಾಳ ರಾಜಯೋಗ ಅಥವಾ ಯಾವುದೋ ಒಂದು ಉನ್ನತ ಮಟ್ಟದ ಸ್ಥಾನಮಾನ, ಒಂದು ಪದವಿ ಅಂತಿರಲ್ಲ, ಒಂದು ಸ್ಥಾನಮಾನ ಅಂದರೆ ಒಂದು ಕುರ್ಚಿ, ಒಂದು ಪೀಠ, ಉನ್ನತ ಮಟ್ಟದ ಸ್ಥಾನಮಾನ, ರಾಜಯೋಗ ಅಂತೀವಿ. ಅದಕ್ಕೆ ನಾವು ಮಾಡಬೇಕಾದ್ದು ಕುದುರೆ ಲಾಳದ ಒಂದು ಆಕರ್ಷಣೀಯ ಶಕ್ತಿ, ಅದಕ್ಕೆ ಬೇಕಾದ ಎಲ್ಲ ರೀತಿಯ ಪೂಜಾ ಕಾರ್ಯ ಅಥವಾ ಮಂತ್ರಸಿದ್ಧಿ. ಕುದುರೆ ಲಾಳದ ಮಂತ್ರಸಿದ್ಧಿ. ಈ ಕುದುರೆ ಲಾಳ ಅಂದರೆ ಕುದುರೆದಲ್ಲ, ಕುದುರೆದು ಇರುತ್ತೆ, ಕುದುರೆ ಕಾಲುಗಳಲ್ಲಿ ಲಾಳ ಇರುತ್ತೆ. ಅದನ್ನು ಕೂಡ ನಾವು ತಗೊಂಡು ಬಂದು ಮಂತ್ರಸಿದ್ಧಿ ಮಾಡಿಕೊಂಡು ಕೆಲವೊಂದು ಭಕ್ತರಿಗೆ ಅದನ್ನು ನಾವು ಕೊಡ್ಬೋದು. ಹಾಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೆಲವೊಂದು ಸಿಗುತ್ತೆ. ಇವು ಕುದುರೆ ಲಾಳಗಳು ಅಲ್ಲ, ಆದರೆ ಅದೇ ಆಕಾರದಲ್ಲಿ ಇರುತ್ತೆ. ಇದನ್ನು ಯು ಶೇಪಲ್ಲಿ ಇರುತ್ತೆ. ಯು ಶೇಪ್, ಯು ಶೇಪಲ್ಲಿ ಇರುತ್ತೆ. ಇದಕ್ಕೆ 6 ಓಲಗಳಿರುತ್ತೆ. ಎಡಗಡೆ 6, ಬಲಗಡೆ 6 ಓಲಗಳಿರುತ್ತೆ. ಈ ರಂಧ್ರಗಳು ಕುಂಡಲನಿ ಸಾಧನೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಈ ರೀತಿ 3 ಚಕ್ರಗಳ ಬಗ್ಗೆ ಇದು ತಿಳಿಸುತ್ತೆ. ಆದರೆ 7ನೇ ಚಕ್ರ ಇರೋದಿಲ್ಲ. ಅದರಲ್ಲಿ 7ನೇ ಚಕ್ರ ಇರೋದಿಲ್ಲ. ಅದು ಸಹಸ್ರಾರು ಚಕ್ರ. ಅದು ಬಂದು ಆಧ್ಯಾತ್ಮಿಕ ಉನ್ನತ ಮಟ್ಟದ ಒಂದು ಜ್ಞಾನವನ್ನು ಸಾರುತ್ತೆ. ಅದಕ್ಕೆ ಇದರಲ್ಲಿ 7ನೇ ಒಂದು ರಂಧ್ರ ಇರೋದಿಲ್ಲ, 6 ಮಾತ್ರ ಇರುತ್ತೆ. 6 ರಂಧ್ರಗಳಲ್ಲಿ ಒಂದೊಂದು ರಂಧ್ರ ಒಂದೊಂದು ಕಥೆಯನ್ನು ಹೇಳುತ್ತೆ. ಏನಪ್ಪ ಅಂದರೆ, ಮೊದಲನೇ ರಂಧ್ರ ಅದು ಎಡಗಡೆ ಇರಲಿ ಬಲಗಡೆ ಇರಲಿ, ಅದು ನೀವು ಯಾವ ಕಡೆ ಆದರೂ ತಗೊಳ್ಳಿ, ಒಟ್ಟಿನಲ್ಲಿ 6 ರಂಧ್ರ ಇರುತ್ತೆ. ಮೊದಲನೇ ರಂಧ್ರ ಮೂಲಾಧಾರ ಚಕ್ರವನ್ನು ಹೇಳುತ್ತೆ. ಮೂಲಾಧಾರ ಚಕ್ರ ಅಂದರೆ ಕಷ್ಟಗಳಿಂದ ನಾವು ಪಾರಾಗೋದು, ಈ ಭೂಮಂಡಲದ ಒಡೆತನವನ್ನು ನಮ್ಮ ಕೈಗೆ ತಗೊಳ್ಳೋದು. ಅಂದರೆ ನಾವೊಂದು ಮಂತ್ರಿನೋ, ರಾಜನೋ, ಇಲ್ಲ ಊರಿಗೆ ಪಾಳ್ಯಗಾರನೋ, ಅಥವಾ ಯಾವುದೋ ಆಫೀಸ್ಗೆ ಒಬ್ಬ ಹೆಡ್ ಅಂತಿರಲ್ಲ, CEO ಅಥವಾ ಪ್ರೆಸಿಡೆಂಟು ಅಥವಾ ಸೆಕ್ರೆಟ್ರಿನೋ ಅಥವಾ ಮ್ಯಾನೇಜರು ಅಥವಾ ಸೂಪರ್ಡೆಂಟು ಏನೋ ಒಂದು ಆಗ್ತಿರಲ್ಲ, ಅದು ಮೊದಲನೇ ದರ್ಜೆನಲ್ಲಿ ಮೊದಲನೇ ರಂಧ್ರ ಹೇಳುತ್ತೆ. ಹಾಗೆ 2ನೇ ರಂಧ್ರ ಏನು ಹೇಳುತ್ತಂದರೆ ಈ ಜಗತ್ತಿನ ಸೃಷ್ಟಿ. ಹಾಗೆ ನಮ್ಮಲ್ಲಿ ನಾವು ಏನು ಅಂದ್ಕೋತೀವಿ, ಏನು ಮಾಡ್ಬೇಕಂತ ಹೊರಡ್ತೀವಿ, ಆ ರೀತಿ ಆಕರ್ಷಣೀಯ ಶಕ್ತಿ, ನಮ್ಮ ಮಾತನ್ನು ಪ್ರಾಣಿಗಳು, ಪಕ್ಷಿಗಳು, ಜನಗಳು ಎಲ್ಲರೂ ಕೇಳಬೇಕು. ಅದು 2ನೇ ರಂಧ್ರ ಹೇಳುತ್ತೆ. ಹಾಗೆ ನಾವು ಅಭಿವೃದ್ಧಿ, ಈ ಜಗತ್ತಿಗೆ ಅಭಿವೃದ್ಧಿ ಬೇಕು, ನಾವು ಒಂದು ಸ್ವರ್ಗವನ್ನೇ ನಾವು ಸೃಷ್ಟಿ ಮಾಡಬೇಕು, ಅಥವಾ ನಮ್ಮ ಕೈಯೇ ನಡಿಬೇಕು, ನಾವು ಮುಟ್ಟಿದೆಲ್ಲ ಬಂಗಾರ ಆಗಬೇಕು, ಸ್ವರ್ಗ ಸುಖಗಳನ್ನು ಅನುಭವಿಸ್ಬೇಕಂದ್ರೆ ಅದು 3ನೇ ರಂಧ್ರ ಹೇಳುತ್ತೆ. ಇಲ್ಲಿ 3ನೇ ರಂಧ್ರಕ್ಕೂ 1ನೇ ರಂಧ್ರಕ್ಕೂ ಮಧ್ಯದಲ್ಲಿ ಇರುವ ರಂಧ್ರ ಇನ್ನೂ ಒಂದು ಹೇಳುತ್ತೆ, ಸಂತಾನ ಭಾಗ್ಯ. ಅಂದರೆ ವೈವಾಹಿಕ ಜೀವನ, ಹೆಂಡ್ತಿ ಗಂಡ ಹೆಂಡ್ತಿ ಇವ್ರ ಜೀವನ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ 2ನೇ ರಂಧ್ರನೂ ಹೇಳುತ್ತೆ. ಸಂತಾನ ಭಾಗ್ಯ ಅದು ಹೇಳುತ್ತೆ 2ನೇ ರಂಧ್ರ. 3ನೇ ರಂಧ್ರ ಸ್ವರ್ಗ ಸುಖಗಳನ್ನು ಹೇಳುತ್ತೆ. ಇನ್ನು 4ನೇ ರಂಧ್ರಕ್ಕೆ ಬಂದರೆ ಅದು ವೈಕುಂಠ ಲೋಕ, ಅಂದರೆ ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮತ್ತು ಐಶ್ವರ್ಯವನ್ನು ಸೂಚಿಸುತ್ತೆ. ಹಾಗೆ ಕ್ರಿಯಾಶಕ್ತಿ, ನಾವು ನಮ್ಮ ಶರೀರವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದು, ಇದು 4ನೇ ರಂಧ್ರ ಹೇಳುತ್ತೆ. ಇನ್ನು 5ನೇ ರಂಧ್ರಕ್ಕೆ ಬಂದರೆ ಹೆಚ್ಚಿನ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ, ಅಥವಾ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕಪಕ್ಕ ಮನೆಯವರು, ಬಂಧು ಬಳಗ, ಮಿತ್ರರು ಎಲ್ಲರೂ ನಮ್ಮ ಮಾತನ್ನು ಕೇಳಬೇಕು. ಹಾಗೆ ನಾವು ಒಬ್ಬ ಗುರುವಾಗಿ ಇರಬೇಕು. ಅದನ್ನು ಈ ಒಂದು 5ನೇ ರಂಧ್ರ ಹೇಳುತ್ತೆ. ನಮ್ಮ ಮಾತನ್ನೇ ಅವ್ರು ಕೇಳಬೇಕು, ನಮ್ಮ ಮಾತು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋದು 5ನೇ ರಂಧ್ರ. ಇನ್ನು 6ನೇ ರಂಧ್ರ ಏನು ಹೇಳುತ್ತಂದರೆ ಅದೊಂದು ಉನ್ನತ ಮಟ್ಟದ ಪದವಿಯನ್ನು ಸೂಚಿಸುತ್ತೆ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಆದಮೇಲೆ ಎಲ್ಲರೂ ನಮ್ಮ ಮಾತು ಕೇಳ್ತಾರೆ. ಹಾಗೆ ನಮಗೆ ಐಶ್ವರ್ಯನೂ ಲಭಿಸುತ್ತೆ.
ಹಾಗೆ ನಾವು ಎಲ್ಲ ರೀತಿಯಲ್ಲೂ ಸದೃಢರಾಗ್ತೀರಿ. ಅಂದರೆ ನಾವೊಂದು ಮೇಲ್ಮಟ್ಟದ ಸ್ಥಾನದಲ್ಲಿರ್ತೀವಿ. ನಾವು ಅಂದ್ಕೊಂಡಿದ್ದಲ್ಲ ನಮ್ಮ ವಶ ಆಗುತ್ತೆ. ನಾವು ಬಯಸಿದ್ದಲ್ಲ ಬರುತ್ತೆ. ಈ ರೀತಿ 6ನೇ ರಂಧ್ರ ಅದೊಂದು ವಶೀಕರಣ, ರುದ್ರನೇತ್ರ, ತ್ರಿನೇತ್ರ ಅಂತ ನಾವು ಈ 6ನೇ ರಂಧ್ರಕ್ಕೆ ಕರಿತೀವಿ. ಅದೊಂದು ಉನ್ನತ ಮಟ್ಟದ ಸ್ಥಾನಮಾನ ಅಂತ ಕೂಡ ನಾವು ಕರಿತೀವಿ. ಈ ಜಗತ್ತಿನಲ್ಲಿ ನಾವು ಬಯಸಿದ್ದು ಅಥವಾ ಯಾವುದೋ ಸಂಕಲ್ಪ ಮಾಡಿದ್ದು, ಯಾವುದೋ ಒಂದು ಗುರಿ ಮುಟ್ಟಬೇಕು ಅಂದ್ಕೊಂಡಿದ್ದು, ಅದು 6ನೇ ಸ್ಥಾನ ಅಂದರೆ ಮೊದಲನೇ ಸ್ಥಾನದಿಂದ 6 ಸ್ಥಾನಕ್ಕೆ ನಾವು ಬಂದಿರ್ತೀವಿ. ನಾವೆಲ್ಲ ರೀತಿಯಲ್ಲೂ ಫಿಟ್ನೆಸ್ ಆಗಿರ್ತೀವಿ. ಹೀಗೆ ಒಂದೊಂದು ಸ್ಥಾನವನ್ನು ನಾವು ಇದರಲ್ಲಿ ಪಡೆದಿರ್ತೀವಿ. ನಾವು ಈ ವ್ಯವಸಾಯ ಮಾಡೋದಿರ್ಬೋದು, ಬೆಳೆಗಳು ಬೆಳೆಯೋದಿರ್ಬೋದು, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡೋದಿರ್ಬೋದು, ಅಥವಾ ಇನ್ನೊಂದು ವ್ಯಾಪಾರ ಇರ್ಬೋದು, ಯಾವುದೋ ಹೋಟೆಲ್ ಇರ್ಬೋದು, ಯಾವುದೋ ತರಕಾರಿ ಹಣ್ಣು ಅಂಗಡಿ ಇರ್ಬೋದು, ಅಥವಾ ಯಾವುದೋ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇರ್ಬೋದು, ಅಥವಾ ಇನ್ನೇನೋ ಆಫೀಸ್ ಇರ್ಬೋದು, ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಇರ್ಬೋದು. ಒಟ್ಟಿನಲ್ಲಿ ಅಭಿವೃದ್ಧಿ ಈ ಎಲ್ಲ ಕಾರ್ಯಗಳು ಈ ಒಂದು ಕುದುರೆ ಲಾಳ ಅಂದರೆ ಕಲ್ಕಿ ಲಾಳ, ಶ್ರೀಮನ್ನಾರಾಯಣ ಮಹಾವಿಷ್ಣುವಿನ ಕಲ್ಕಿ ಅವತಾರ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ. ಒಟ್ಟಾರೆ ನಾವು ಆಧಿಪತ್ಯವನ್ನು ಈ ಜಗತ್ತಿನಲ್ಲಿ ಸಾಧಿಸ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇದು ಈಡೇರಿಸುತ್ತೆ ಅನ್ನೋ ಒಂದು ನಂಬಿಕೆ ಈ ಕುದುರೆ ಲಾಳದ ಬಗ್ಗೆ ನಾವು ಮಾಹಿತಿ ಇರುತ್ತೆ. ಹಾಗಂತ ಇದು ನೋಡೋಕ್ಕೆ ಯು ಶೇಪ್ ಇರುತ್ತೆ, ಆದರೆ ನಿಜವಾಗ್ಲೂ ಕುದುರೆ ಲಾಳ ಬೇರೆ ಇರುತ್ತೆ. ಗೊತ್ತಾಯ್ತಲ್ಲ? ಅದು ಕುದುರೆಗಳ ಹತ್ರ ಅದನ್ನು ತಂದರೂ ಒಂದೇ, ಇದನ್ನು ತಂದರೂ ಒಂದೇ ಅನ್ನೋದು ಇರುತ್ತೆ. ಆದರೆ ಇದಕ್ಕೆ ಮಂತ್ರಸಿದ್ಧಿ ಮಾಡಬೇಕು. ಗುರುಗಳಿಂದ ಮಂತ್ರಸಿದ್ಧಿ ಮಾಡಿಸ್ಕೊಂಡು ನಿಮ್ಮ ಮನೆ ಬಾಗಿಲ ಮೇಲೆ ಅಂಗಡಿ ಬಾಗಿಲ ಮೇಲೆ ಒಳಗಾಗಲಿ ಹೊರಗಾಗಲಿ ಕಟ್ಬೋದು. ಅಥವಾ ಆಫೀಸು ಅಥವಾ ಗಾಡಿಗಳು ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇದು ದೃಷ್ಟಿ ಆಗುತ್ತೆ, ಬೇರೆಯವರ ಕಣ್ಣು ನಮ್ಮ ಮೇಲೆ ಬೀಳದೇ ಇರೋದಕ್ಕಾಗುತ್ತೆ, ದುಷ್ಟಶಕ್ತಿಗಳ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ. ಹಾಗೆ ದಾರಿದ್ರ್ಯವನ್ನು ಓಡಿಸ್ಲಿಕ್ಕೆ, ರೋಗಗಳನ್ನು ಓಡಿಸ್ಲಿಕ್ಕೆ, ಶತ್ರುಗಳನ್ನು ಓಡಿಸ್ಲಿಕ್ಕೆ ಆಗುತ್ತೆ. ಸಮಸ್ಯೆಗಳಿಂದ ಬಿಡುಗಡೆ ಆಗಲಿಕ್ಕೆ, ನಾವು ಉದ್ಧಾರ ಆಗಲಿಕ್ಕೆ, ಅಥವಾ ನಾವು ಎಲ್ಲ ರೀತಿಯಲ್ಲೂ ಆರೋಗ್ಯ ಭಾಗ್ಯವಂತರು, ಹಾಗೆ ಐಶ್ವರ್ಯವಂತರು, ಹಾಗೆ ಸ್ಥಾನಮಾನ, ಎಲ್ಲರಿಂದ ಒಂದು ಒಳ್ಳೆಯ ಮರ್ಯಾದೆ, ಗೌರವ, ಈ ಎಲ್ಲದಕ್ಕೂ ಇದು ರಾಜಯೋಗವನ್ನು ಸೂಚಿಸುತ್ತೆ. ಈ ರಾಜಯೋಗ ಕುದುರೆ ಲಾಳ, ರಾಜಯೋಗ ಒಟ್ಟಾರೆ ಕುದುರೆ ಲಾಳ. ಈ ಒಂದು ಕುದುರೆ ಲಾಳವನ್ನು ಆರಾಧಿಸಲಿಕ್ಕೆ, ಪೂಜಿಸಲಿಕ್ಕೆ, ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡಿ. ಇದನ್ನಾದಷ್ಟು ಗುರುಗಳಿಂದ ಪ್ರಾಣ ಪ್ರತಿಷ್ಠೆ ಆದಂಥ ಕುದುರೆ ಲಾಳವನ್ನು ಮಾತ್ರ ಯೂಸ್ ಮಾಡಿ. ಸುಮ್ಮನೆ ಅಂಗಡಿಯಲ್ಲಿ ತಂದು ಮನೆ ಮುಂದೆ ಕಟ್ತೀವಿ ಅಂದರೆ ಅದು ಸುಮ್ಮನೆ ವ್ಯರ್ಥ ಆಗುತ್ತೆ. ಗೊತ್ತಾಯ್ತಲ್ಲ? ಇದಿಷ್ಟು ಈ ಕುದುರೆ ಲಾಳದ ಮಹಿಮೆ. ಕುದುರೆ ಲಾಳ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ರಾಜರು ಎಲ್ಲ ಕುದುರೆಗಳನ್ನು ಯೂಸ್ ಮಾಡ್ತಿದ್ರು. ಅದರ ಸಂಕೇತ ಇದು. ಹಂಗಂತ ನೇರವಾಗಿ ಕುದುರೆ ಲಾಳನೇ ಬೇಕು ಅಂತ ಏನಿಲ್ಲ. ಆ ರೀತಿ ಇರ್ತಕ್ಕಂಥ ಯಾವುದೇ ಒಂದು ಕುದುರೆ ಲಾಳ ನೀವು ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದನ್ನು ಬಳಸ್ಕೋಬೋದು. ಆದರೆ ಆಕಾರದಲ್ಲಿ ದೊಡ್ಡದಾಗಿ ಮಾಡಿರ್ತಾರೆ ಇದು. ಗೊತ್ತಾಯ್ತಲ್ಲ? ಇನ್ನೂ ಕೆಲವರು ಕುದುರೆ ಲಾಳವನ್ನೇ ಕುದುರೆ ಲಾಳಗಳನ್ನೇ ಕರೆಸಿ ಅದರ ಜೊತೆಗೆ ಇನ್ನೂ ಯಥೇಚ್ಛವಾದ ಪಂಚಲೋಹ ಅಥವಾ ಕಬ್ಬಿಣ ಅಥವಾ ಬಂಗಾರ ಇದನ್ನು ಬಳಸಿ ಆ ಲಾಳಗಳನ್ನು ಕರೆಸಿ ಅದರ ಜೊತೆ ಬಳಸಿ ಅದನ್ನು ಆಕಾರವಾಗಿ ದೊಡ್ಡದು ಮಾಡ್ತಾರೆ. ಯಾಕಂದರೆ ಕುದುರೆ ಲಾಳ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿ ಕಾಣಬೇಕಂತ ಈ ರೀತಿ ಮಾಡ್ತಾರೆ. ಅದರ ಅಂಶ ಇರುತ್ತೆ ಇದರಲ್ಲಿ. ಈ ರೀತಿ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ನೀವು ತಗೊಂಡ್ರೆ ಗುರುಗಳಿಂದ ಒಂದು ಮಂತ್ರೋಪದೇಶ ತಗೋಬೇಕು. ತಗೊಂಡು ನೀವು ಅಥವಾ ಮಂತ್ರೋಪದೇಶ ಆದಂಥ ಗುರುಗಳಿಂದ ಅದು ಪ್ರಾಣ ಪ್ರತಿಷ್ಠೆ ಆಗಿದ್ದರೆ ಅದಕ್ಕೊಂದು ಜೀವ ತುಂಬಿರ್ತಾರೆ ಗುರುಗಳು. ಗುರುಗಳು ತುಂಬಿದರೆ ಅಂಥದ್ದು ಮಾತ್ರ ತಗೊಳ್ಳಿ. ಸುಮ್ಮನೆ ಅಂಗಡಿಯಲ್ಲಿ ತಂದು ನಾನು ಮೇಲೆ ಕಟ್ತೀನಿ ಅಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಆರೋಗ್ಯ, ಐಶ್ವರ್ಯ, ಆಯುಸ್ಸು, ಸುಖ, ಸಂತೋಷ, ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಬಯಸ್ತಾ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದಗಳು. ಇದೊಂದು ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ನಮಗೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.